ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಗುಡ್ ಮಾರ್ನಿಂಗ್ ಆಲ್. ಟುಡೇ ಮಾರ್ಕೆಟ್ ಒಂದು ಫ್ಲಾಟ್ ಓಪನಿಂಗ್ ಆಗಿದೆ ಮತ್ತು ಡೌನ್ ಟ್ರೆಂಡ್ ಬರ್ತಾ ಇದೆ. ಸೊ ಬರ್ತಾ ಇದೆ ಅಂತ ಹೇಳಿ ಇಮಿಡಿಯೇಟ್ ಸೆಲ್ಲಿಂಗ್ ಎಲ್ಲ ನೋಡೋಕೆ ಹೋಗ್ಬೇಡಿ. ಒಂದು ಸ್ಮಾಲ್ ರಿಜೆಕ್ಷನ್ ಆಗಿಬಿಟ್ಟು ಒಂದು ಬೈಯಿಂಗ್ ಸೈಡ್ ಆಪರ್ಚುನಿಟಿ ಹುಡುಕ್ಬೇಕು ಇವತ್ತು. ಸೊ ಬೈಯಿಂಗ್ ಸೈಡ್ ಬರಬೇಕು ಅಂತಂದರೆ ಆಲ್ಮೋಸ್ಟ್ 700ವರೆಗೂ ಬರಲಿ. ಸೊ ನೆಕ್ಸ್ಟು 700 ಬಂದಮೇಲೆ ಒಂದು ರಿಜೆಕ್ಷನ್ ಟ್ರೇಡ್ ಥರ ಪ್ಲ್ಯಾನ್ ಮಾಡೋಣ. ಸೊ ಸೆಲ್ಲಿಂಗ್ ಸೈಡು ಇಮಿಡಿಯೇಟ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಇವಾಗ. So let's wait for buying side opportunity. Okay, let's wait. ಇಲ್ಲಿ ನೋಡಿ, ಒಂದು ಸ್ಮಾಲ್ ಏನಂತಾರೆ, ಒಂದು ರಿಜೆಕ್ಷನ್ ಆಯಿತು. ಓಕೆನಾ, ರಿಜೆಕ್ಷನ್ ಆಯಿತು ಅಂತೇಳಿ ಇಮಿಡಿಯೇಟು ಬೈಯಿಂಗ್ ಸೈಡ್ ಪ್ಲ್ಯಾನ್ ಮಾಡಬಾರ್ದು. ಸೊ ವೆಯ್ಟ್ ಫಾರ್ ಸಮ್ ಟೈಮ್. ಸೊ ಇಲ್ಲಿ ಒಂದು ಸ್ವಲ್ಪ ಹೋಲ್ಡ್ ಆಗ್ಬೋದು. ಅಂದರೆ ನೋಡಿ, ಹೈಯಲ್ಲೂ ಓಪನ್ ಆಗಿಲ್ಲ, ಇದ್ರ ಲೋನಲ್ಲೂ ಓಪನ್ ಆಗಿಲ್ಲ. ಓಕೆ, ಮಧ್ಯದಲ್ಲಿ ಓಪನ್ ಆಗಿದೆ, ಅಂದರೆ ಫ್ಲ್ಯಾಟ್ ನಿಯರ್ ಬೈ ಕ್ಲೋಸಿಂಗ್ ಪ್ರೈಸ್. ಸೊ ನಿಯರ್ ಬೈ ಕ್ಲೋಸಿಂಗ್ ಪ್ರೈಸ್ ಅಂದರೆ ಫ್ಲ್ಯಾಟ್ ಅಂತ ಅಂದ್ಕೊಳ್ಳಿ. ಸೊ ಒಂದು ರಿಜೆಕ್ಷನ್ ಆಗ್ಬೋದು ಇಲ್ಲಿಂದ 720 ನಿಯರ್ 700. ಓಕೆ, 700 ಅಂತ ಅಂದ್ಕೊಳ್ಳಿ. ಯಾವುದು ಇದು ಈ ಸಪೋರ್ಟ್ ಅಂತ ಅಂದ್ಕೊಳ್ಳಿ. ಸೊ ವೆಯ್ಟ್ ಫಾರ್ ಸಮ್ ಟೈಮ್. ಹಂಗೇನಾದರೂ ಇಮಿಡಿಯೇಟ್ ಏನೋ ಸೆಲ್ ಆಫ್ ಜಾಸ್ತಿ ಆಗಿದೆ ಅಂತಂದರೆ ಮೇ ಬಿ ಇಲ್ಲಿಂದ ಒಳ್ಳೆ ಶಾರ್ಪ್ ಸೆಲ್ ಆಗಬೇಕಿತ್ತು. ಸೊ ಈ ಲೆವೆಲಲ್ಲಿ ಹೋಲ್ಡ್ ಮಾಡ್ತಾರೆ ಅಂತ ಅನಿಸ್ತಿದೆ, ನೋಡೋಣ. ನೋಡಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಇವಾಗ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತಂದರೆ, ಇಲ್ಲಿ ಒಂದು ಸಪೋರ್ಟ್ ಲೈನ್ ಇದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಲ್ವಾ. ಸೊ 700 ಲೆವೆಲ್ಸಲ್ಲಿ ಒಂದು ಸಪೋರ್ಟ್ ಇದೆ ನೋಡಿ. ಇಲ್ಲಿ ಒಂದು ಸಲ ಬಂದಿದೆ, ಮತ್ತು ಇಲ್ಲಿ ಒಂದು ಸಲ ಬಂದಿದೆ. ಸೊ ಈ ಒಂದು ಸಲ ಬರ್ತಾ ಇದೆ. ಸೊ ಇಲ್ಲಿ ಏನು ORB ಲೈನಲ್ಲಿ ಆಲ್ಮೋಸ್ಟ್ ಒಂದು ಸಲ ರಿಜೆಕ್ಟ್ ಆಯಿತು, ಮತ್ತು ಒಂದು 2-3 ಕ್ಯಾಂಡಲ್ ಗ್ರೀನ್ ಆಯಿತು. ಸೊ ಮತ್ತೆ ಒಂದು ಸ್ಮಾಲ್ ರೆಡ್ ಕ್ಯಾಂಡಲ್ ಬಂದಿದೆ, ಇಲ್ಲಿ ನೋಡ್ಬೋದು. ಮತ್ತು ಪ್ರೀಮಿಯಮಲ್ಲೂ ಒಂದು ಸ್ವಲ್ಪ ಅಷ್ಟೊಂದೇನು ಕೆಳಗೆ ಬರ್ತಾ ಇಲ್ಲ. ಸೊ ಇಷ್ಟು ಬಂದ್ರೂ ಈಗ ಬರ್ತಾ ಇಲ್ಲ. ಸೊ ಒಂದು ರಿಜೆಕ್ಷನ್ ಪ್ಲ್ಯಾನ್ ಮಾಡ್ಬೋದು ಇಲ್ಲಿ. ಅಂದರೆ 700 ಬಂದರೆ ನನಗೆ ಇನ್ನೂ ಒಳ್ಳೆ ಬೆಟರ್ ಪ್ರೈಸ್ ಸಿಗ್ಬೋದು. ಸೊ ವೆಯ್ಟಿಂಗ್ ಫಾರ್ 700, ಅಂದರೆ ಈ ಲೆವೆಲ್, ಈ ಸಪೋರ್ಟ್ ಲೈನು. ಸೊ ವೆಯ್ಟ್ ಫಾರ್ ಸಮ್ ಟೈಮ್. ಸೊ ಇಲ್ಲಿ ಒಂದು ಲೈನ್ ಈ ಲೈನ್ ಇದೆಯಲ್ಲ, ಇದು ಓಕೆ, ಇಲ್ಲಿ ಹಾಕೋಣ. ಇಲ್ಲೇ ತಗೋಬೋದು. ಆ್ಯಕ್ಚುಲಿ ನೋಡಿ, ಅದು ಬರೋದಕ್ಕೆ ಇನ್ನು ಮುಂದೆ ನೋಡ್ತಾ ಇದೆ. ಸೊ ಇಲ್ಲಿ ಪ್ರೀಮಿಯಮ್ ಇನ್ಕ್ರೀಸ್ ಆಗ್ತದೆ. ಲೆಟ್ಸ್ ಟೇಕ್ ಬೈಯಿಂಗ್ ಸೈಡ್. Wait for some time. Already took a trade. We'll wait. ಓಕೆ, ಇಲ್ಲಿ ಮೈನಸ್ ಆಗ್ತಾ ಇದೆ. ಸೊ ನಾವು ಇಲ್ಲಿ ವೆಯ್ಟ್ ಮಾಡಿದ್ವಾ. ಸೊ ನಮ್ಮದು ಇದೇ ಲೆವೆಲ್ಸ್, ನಮ್ದೇನೇ ಇದ್ರೂ ಎಂಟ್ರಿ ಪ್ರೈಸು. ಸೊ ನಾವು ಅರ್ಲಿ ಎಂಟ್ರಿ ತೊಗೊಂಡಿದ್ವಿ, ಪರವಾಗಿಲ್ಲ. ಸೊ ವೆಯ್ಟ್ ಫಾರ್ ಸಮ್ ಟೈಮ್. ನೋಡಿ, ಇದೇ ಸಪೋರ್ಟ್. ಓಕೆನಾ, ಈ ಸಪೋರ್ಟ್ ಬಂದ್ಬಿಟ್ಟು ನಿಮಗೆ ನೋಡಿ, ನೆಕ್ಸ್ಟ್ ಲೆವೆಲ್ಸ್ ಬಂದ್ಬಿಟ್ಟು ಇದು ರಿಜೆಕ್ಷನ್. ಓಕೆನಾ, ಇದು ಬೇಕಾದರೆ ನಿಮಗೆ ಸ್ಟಾಪ್ ಲಾಸ್ ಅಂತ ಅನ್ಕೋಬೋದು, ಇಲ್ಲಾಂದರೆ ಒಂದು ರಿಜೆಕ್ಷನ್ ಅನ್ಕೋಬೋದು ಈ ಲೆವೆಲ್ಸು. ಸೊ ವೆಯ್ಟ್ ಫಾರ್ ಸಮ್ ಟೈಮ್. ಇಲ್ಲಿಂದ ಒಂದು ರಿಜೆಕ್ಷನ್ ಆಗಬೇಕು. ಈ ಲೆವೆಲ್ಸಿಗೆ ಬಂದಿದೆ. ಆಲ್ಮೋಸ್ಟ್ 699 ನಡೀತಾ ಇದೆ 700 ಲೆವೆಲ್ಸು. ಓಕೆ, 700 ಲೆವೆಲ್ಸ್ ಬಂದಿದೆ. ಓಕೆ, 700 ಲೆವೆಲ್ಸಲ್ಲಿ ಸಪೋರ್ಟ್ ಇದೆ. ಸೊ ಲೆಟ್ಸ್ ವೇಟ್, ಏನಾಗುತ್ತೆ ನೋಡೋಣ. ಲಾಸ್ಟ್ ಬಂದ್ಬಿಟ್ಟು 1700. ಓಕೆ, ವೆಯ್ಟ್. ಎಷ್ಟು ತೊಗೊಂಡ್ರು ನಾವು? 167. ಈಗ ಎಷ್ಟು ನಡೀತಾ ಇದೆ? 154. ಓಕೆ, ದಿಸ್ ಈಸ್ ಅವರ್ ಸಪೋರ್ಟ್ ಏರಿಯಾ. ಇಲ್ಲಿಂದ ರಿಜೆಕ್ಷನ್ ಏನಾದರೂ ಆಗಲಿಲ್ಲ ಅಂತಂದರೆ, ನಾವು ಇದು ಬ್ರೇಕ್ ಡೌನ್ ಆದರೆ ಸ್ಟಾಪ್ ಲಾಸ್ ತೊಗೊಳ್ಳೋಣ. ಮುಗೀತು ಟ್ರೇಡ್ ಇವತ್ತಿಗೆ ಅಷ್ಟೇ. ನಾವೇನು ಅಂದ್ಕೊಂಡಿದ್ವಿ, ಇವತ್ತು ಇಲ್ಲಿ ರಿಜೆಕ್ಷನ್ ಆಗಿ ಮತ್ತೆ ಬೈಯಿಂಗ್ ಸೈಡ್ ಆಪರ್ಚುನಿಟಿ ಇದೆ ಅಂತ ಅಂದ್ಕೊಂಡಿದ್ವಿ. ಸೊ ಇಲ್ಲಿ ಸಪೋರ್ಟ್ ಏರಿಯಾ ಬಂದಿದೆ.
ಸಪೋರ್ಟ್ ಏರಿಯಾಗೆ ಬಂದಿರೋದ್ರಿಂದ ಹೋಲ್ಡ್ ಮಾಡಬೇಕು. ಇಫ್ ಇನ್ ಕೇಸ್ ಸಪೋರ್ಟ್ ಏರಿಯಾದಲ್ಲಿ ರಿಜೆಕ್ಷನ್ ಆಗಲಿಲ್ಲ, ಇನ್ನೂ ಬ್ರೇಕ್ ಡೌನ್ ಆಯಿತು, ಇನ್ನೂ ಸೆಲ್ಲಿಂಗ್ ಸೈಡ್ ಹೋಗುತ್ತೆ ಅಂತಂದರೆ ನಮ್ಮದು ಎಷ್ಟು ಲಿಮಿಟ್ ಸ್ಟಾಪ್ ಲಾಸ್ ಇದೆಯೋ ಅಷ್ಟು ಬುಕ್ ಮಾಡಿಕೊಂಡು ಹೊರಗಡೆ ಬರಬೇಕು. ಈ ಥರ ಪ್ಲ್ಯಾನ್ ಮಾಡಿದ್ರೆ ಕಾಮಾಗಿ ಪೀಸ್ಫುಲ್ಲಾಗಿ ಒಂದು ಟ್ರೇಡ್ ಮಾಡ್ತೀವಿ, ಮುಗಿಸ್ತೀವಿ. ಮತ್ತೆ ಟ್ರೇಡ್ ತೊಗೊಳಕ್ಕೆ ಹೋಗಲ್ಲ. ಪೀಸ್ಫುಲ್ಲಾಗಿರ್ಬೇಕು ಮನಸ್ಸು. ಇಲ್ಲಿ ಇಲ್ಲೊಂದು ರಿಜೆಕ್ಷನ್ ಆಗ್ತಾ ಇದೆ ಅನಿಸುತ್ತೆ. ಓಕೆ, ಅರ್ಲಿ ಟ್ರೇಡ್ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ ಅಷ್ಟೇ. ಇಲ್ಲೊಂದು ಏನೇನು ಸ್ಮಾಲ್ ಮಿಸ್ಟೇಕ್ಸ್ ಆಗಿರೋದು ನೆಕ್ಸ್ಟ್ ಟೈಮ್ ಅದನ್ನು ನಾವು ತಿದ್ಕೋಬೇಕು ಅಷ್ಟೇ. ನೋಡಿ, ಇದು ಎಕ್ಸಾಕ್ಟ್ ಸಪೋರ್ಟ್ ಲೈನು. ಇಲ್ಲಿ ಒಂದು ಸ್ವಲ್ಪ ಟ್ರ್ಯಾಪ್ ಮಾಡಿ, ಓಕೆ ಏನೋ ಸೆಲ್ಲಿಂಗ್ ಸೈಡ್ ಹೋಗ್ತಾಯಿದ್ರೆ ಬ್ರೇಕ್ ಡೌನ್ ಆಯಿತು ಅಂತ ಎಲ್ಲ ಇಲ್ಲಿ ತೊಗೊಂಬಿಟ್ಟು ಮತ್ತೆ ಈಗ ರಿಜೆಕ್ಷನ್ ಆಯಿತು, ಅಲ್ಲಿ ಸ್ಟಾಪ್ ಲಾಸ್ ಅಂತಾರೆ. ಇವರು ಬೈ ಮಾಡ್ಕೊಂಡು ಎತ್ಕೊಂಡ್ಬರ್ತಾರೆ. ಏನಾಗುತ್ತೆ ನೋಡೋಣ, ಜಸ್ಟ್ ವೆಯ್ಟ್. ಸುಮ್ಮನೆ ಎವ್ರಿ ಟೈಮು 10 ಪಾಯಿಂಟಿಗೆ ಒಂದು ಸ್ಟಾಪ್ ಲಾಸ್ ಅನ್ನೋದು, ಒಂದು 15 ಪಾಯಿಂಟಿಗೆ ಸ್ಟಾಪ್ ಲಾಸ್ ಅನ್ನೋದು, 5 ಪಾಯಿಂಟಿಗೆ ಸ್ಟಾಪ್ ಲಾಸ್ ಅನ್ನೋದು, ಸ್ಕ್ಯಾಲ್ಪ್ ಮಾಡೋದು ಎಲ್ಲ ಮಾಡ್ತಾ ಹೋಗ್ಬಾರ್ದು. ಓಕೆ, ನೋಡ್ತಾ ಇದ್ದೀರಪ್ಪ, ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಇಂಡೆಕ್ಸಲ್ಲಿ ಸ್ಟ್ರೈಕ್ ಏನೋ ಚಾರ್ಟ್ಸ್ ನೋಡಿ, ರೆಡ್ ಕ್ಯಾಂಡಲ್ ಬಂದ್ರೂ ಇಲ್ಲಿ ರಿಜೆಕ್ಷನ್ ಆದ್ರೂ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಪ್ರೀಮಿಯಮ್ ಇಂಪ್ರೂವ್ ಆಗ್ತಾ ಇದೆ. ಸೊ ನಾವು ಇಲ್ಲೊಂದು ಐಡೆಂಟಿಫೈ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ರೆಡ್ ಕ್ಯಾಂಡಲ್ ಬಂದ್ರೂ ಎಷ್ಟು ಸ್ಮಾಲ್ ಕ್ಯಾಂಡಲ್ ಇದೆ, ಇಲ್ಲಿ ಸ್ಮಾಲ್ ಗ್ರೀನ್ ಕ್ಯಾಂಡಲ್ ಇದ್ರೂ ಇಲ್ಲೇ ಮೇಲೆ ಇದೆ. ಸೊ ಈ ಲೆವೆಲ್ಗೂ ನೀವು ಅಬ್ಸರ್ವ್ ಮಾಡಿ ಯಾವ ಸೈಡ್ ಇದೆ ಮಾರ್ಕೆಟ್ ಅಂತ. ಇಲ್ಲೇ ನಿಮಗೊಂದು ಹಿಂಟ್ ಕೊಟ್ಬಿಡುತ್ತೆ ನೋಡಿ. ಇವತ್ತು ಮಂಡೇ, ಇನಿವೆ ಪ್ರೀಮಿಯಮ್ಮು ಅಷ್ಟು ಡಿಕೆ ಆಗಲ್ಲ, ಆರಾಮಾಗಿ ಹೋಲ್ಡ್ ಮಾಡ್ಬೋದು. ವೆಯ್ಟ್ ಮಾಡಿ. ಈ ಚಾರ್ಟ್ ನೋಡಿ, ಟ್ರೇಡಿಂಗ್ ಇರೋದು ಸಪೋರ್ಟ್ ಏರಿಯಾದಲ್ಲೇ ಇದೆ, ಎಕ್ಸಾಕ್ಟಾಗಿದೆ. ಸೊ ಒನ್ ಟೈಮ್ ರಿಜೆಕ್ಷನ್ ಆಯಿತು, ಇಲ್ಲೊಂದು ರಿಜೆಕ್ಷನ್ ಆಯಿತು. ಇದು ಸ್ಟ್ರಾಂಗಾಗಿ ಬಂದಿದೆ, ಬಟ್ ಆದರೂ ಪ್ರೀಮಿಯಮ್ ನಮಗೆ ಗೊತ್ತಾಗಿಲ್ಲ. ಇಲ್ಲೊಂದು 2 ಕ್ಯಾಂಡಲ್ಲು ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಲೆಟ್ಸ್ ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಅಷ್ಟೇ. ಇವತ್ತು 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಯಾವ ಥರ ಇದೆ ನೋಡೋಣ. ಓಕೆ ನೋಡಿ, 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ. ಕ್ಲೌಡ್ ಹತ್ರ ಬಂದು ಸಪೋರ್ಟ್ ತೊಗೊಳ್ತಾ ಇದೆ. ಓಕೆ, ರೈಟ್ ಫಾರ್ ಸಮ್ ಟೈಮ್. ಇಲ್ಲಿ ನೋಡಿದ್ರೆ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ರೇಟ್ ಆಗೋಗಿದೆ ಇಲ್ಲಿ. ಓಕೆ, ಇಫ್ ಇನ್ ಕೇಸ್ ಏನಾದರೂ ಸ್ಟಾಪ್ ಲಾಸ್ ಹೋಗಬೇಕು ಅಂದರೆ ತೊಗೊಳ್ಳೋಣ, ನೋ ವರಿ. ಇನ್ನು ನಿಯರ್ ಬೈಯೇ ಇದೆ ನಮಗೆ. ಇಲ್ಲ ಆಲ್ಮೋಸ್ಟ್ ರಿಜೆಕ್ಷನ್ ಆಯಿತು, ಇಲ್ಲಿ ರಿಜೆಕ್ಷನ್ ಇನ್ನೂ ಆಗಿಲ್ಲ. ಒಂದು ಹಿಂಟ್ ಕೊಡ್ತಾ ಇದೆ ಪ್ರೀಮಿಯಂ ಚಾರ್ಟ್. ಇಲ್ಲಿಗೆ ಬಂದು ನಿಂತಿದೆ, ಮೂಮೆಂಟ್ಸೇ ಇರೋಲ್ಲ. ಇಲ್ಲಿ ನೋಡಿದ್ರೆ ರಿಜೆಕ್ಷನ್ ಆಗ್ತಾ ಇದೆ, ಮತ್ತೆ ಕೆಳಗಡೆ ಬರ್ತಾ ಇದೆ, ಹೋಗ್ತಾ ಇದೆ. ಬಟ್ ನಮಗೇನು ಕನ್ಫರ್ಮೇಷನ್ ಅಂತಂದರೆ ಪ್ರೀಮಿಯಂ ಚಾರ್ಟಲ್ಲಿ ನಮಗೆ ಭವಿಷ್ಯ ತೋರಿಸ್ತಾ ಇದೆ. ಓಕೆ, ಲೆಟ್ಸ್ ವೆಯ್ಟ್. ಮೂಮೆಂಟ್ ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ. ರಿಜೆಕ್ಷನ್ ಆಯಿತು, ಒಳ್ಳೆ ಕ್ಯಾಂಡಲ್ ಬರ್ತಾ ಇದೆ. ಈ OI ಡೇಟಾ ನೋಡಿದ್ರೆ OI ಡೇಟಾನಲ್ಲಿ ಅಷ್ಟೇನು ಇಂಪ್ರೂವ್ಮೆಂಟ್ ಇಲ್ಲ. ಓಕೆ, ಲೆಟ್ಸ್ ವೆಯ್ಟ್. ಇಲ್ಲಿ ರಿಜೆಕ್ಷನ್ ಆಗಿದೆ, ಪ್ರೀಮಿಯಂ ಚಾರ್ಟ್ ಒಳ್ಳೆ ಮೂಮೆಂಟು ಕೊಟ್ಟಿದೆ. ಲೆಟ್ಸ್ ವೆಯ್ಟ್. ಸಮಥಿಂಗ್ ಚೇಂಜ್. ಓಕೆ,
ನೋಡೋಣ ಎಲ್ಲಿವರೆಗೂ ಮೂಮೆಂಟ್ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ ರೆಸಿಸ್ಟೆನ್ಸ್ ಇರೋದು ಇರುತ್ತೆ, ಯಾವುದು 859 ನಿಯರ್ 800 ಅಂತ, ಓಕೆನಾ. ಇದು 800 ರೆಸಿಸ್ಟೆನ್ಸ್ ಇದೆ ಆ್ಯಕ್ಚುಲಿ. ಕ್ಲೋಸಿಂಗ್ ಪ್ರೈಸ್ ಹತ್ರ ನಾವು ಟಾರ್ಗೆಟ್ ವೆಯ್ಟ್ ಮಾಡ್ಬೋದು ಅಟ್ಲೀಸ್ಟ್. ಸಾರಿ, ಬೆಸ್ಟ್ ಟ್ರೇಡ್ ಹುಡುಕ್ತೀರಾ, ಬೆಸ್ಟಾಗಿ ಪ್ರಾಫಿಟಬಲ್ ಆಗೇ ಆಗ್ತೀರಾ, ಸಕ್ಸಸ್ಫುಲ್ ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀರಾ. ಓಕೆ, ಸೊ ಜಸ್ಟ್ ಒಂದು ಟ್ರೇಡ್ ತೊಗೊಳ್ಳಿ, ಮತ್ತೆ ಇಲ್ಲಿ ರಿಜೆಕ್ಷನ್ ಆಯಿತು ಅಂತ ಮತ್ತೆ ಹೋಯ್ತು ಅಂತ ಹೇಳಿ ಇನ್ನೊಂದು ಟ್ರೇಡ್ ತೊಗೊಳೋದು, ಇನ್ನೊಂದು ಕ್ಲೋಸಿಂಗ್ ಪ್ರೈಸ್ ಟಾರ್ಗೆಟ್ ತೊಗೊಂಬಿಟ್ಟು ಇನ್ನೊಂದು 10 ಪಾಯಿಂಟ್ಸ್ ಇಡ್ಬಿಡ್ತೀನಿ ಅಂತ ಹೇಳಿ ಅಲ್ಲಿ ಪ್ಲ್ಯಾನ್ ಮಾಡೋದು, ಅವೆಲ್ಲ ಏನು ಬೇಕಾಗಿಲ್ಲ. ಸಾಕು ನಮಗೆ. ನೋಡಿ ಇಲ್ಲೇನೋ ಎಂಟ್ರಿ ತೊಗೊಂಡ್ವಿ, ಮತ್ತು ಇಲ್ಲಿಗೇನೋ ಮೈನಸ್ ಆಯಿತು, ವೆಯ್ಟ್ ಮಾಡಿದ್ವಿ ರಿಜೆಕ್ಷನ್ ಆಗುತ್ತೆ ಅಂತ, ರಿಜೆಕ್ಷನ್ನು ಆಯಿತು, ಮತ್ತು ಇನ್ನೇನು ಬೇಕು, ಇನ್ನೇನಾದರೂ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಬುಕ್ ಮಾಡಿದ್ಮೇಲೆ ಪ್ಲ್ಯಾನ್ ಮಾಡೋಕೆ ಹೋಗ್ಬಾರ್ದು. ಒಂದು ಟ್ರೇಡ್, ಸಿಂಗಲ್ ಟ್ರೇಡ್, ಜಸ್ಟ್ ಒಂದು ಪ್ರಾಕ್ಟೀಸ್ ಮಾಡಿ ಮುಗಿಸ್ಬೋದು. ಓಕೆ, ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್.